ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾಭಿ ಉಸಿರಾಟದ ಸರಳ ಶಕ್ತಿಯ ಬಗ್ಗೆ ಮಾತಾಡೋಣ. ಈ ಕೆಲವೇ ನಿಮಿಷಗಳಲ್ಲಿ ನಮ್ಮ ದೈನಂದಿನ ಜೀವನಕ್ಕೆ ಶಾಂತಿ ಮತ್ತು ಚೈತನ್ಯವನ್ನ ತರಬಲ್ಲ ಒಂದು ತುಂಬಾನೇ ಸಿಂಪಲ್ ಆದ ಆದ್ರೆ ಪವರ್ಫುಲ್ ಆದ ತಂತ್ರವನ್ನ ನೋಡೋಣ. ದಿನನಿತ್ಯದ ಒತ್ತಡ ಅದು ನಮ್ಮನ್ನೆಲ್ಲ ಒಂಥರ ಸುಸ್ತು ಮಾಡ್ಬಿಡುತ್ತಲ್ವಾ? ಕೆಲ್ಸ, ಜವಾಬ್ದಾರಿಗಳು. ನೋಡಿ, ಇವತ್ತಿನ ಈ ಫಾಸ್ಟ್ ಪೇಸ್ಡ್ ಲೈಫ್ನಲ್ಲಿ ಈ ರೀತಿ ಫೀಲ್ ಆಗೋದು ತುಂಬಾನೇ ಕಾಮನ್. ಆದ್ರೆ ಇದಕ್ಕೆ ಪರಿಹಾರ ನಮ್ಮ ಉಸಿರಾಟದಷ್ಟೇ ಸಿಂಪಲ್ ಆಗಿದೆ ಅಂದ್ರೆ ನಂಬೋಕಾಗುತ್ತಾ? ಹೌದು, ಇದು ನಿಜ. ಆ ಅದ್ಭುತವಾದ ಶಕ್ತಿ ನಮ್ಮೊಳಗೇ ಇದೆ. ಹಾಗಾದ್ರೆ ದೈನಂದಿನ ಒತ್ತಡಕ್ಕೆ ಇರೋ ಈ ಪರಿಹಾರದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ. ಇದನ್ನ ನಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತಾನೂ ನೋಡೋಣ ಬನ್ನಿ. ಸರಿ, ಮೊದಲಿಗೆ ಏನಿದು ನಾಭಿ ಉಸಿರಾಟ? ತುಂಬಾನೇ ಸರಳವಾಗಿ ಹೇಳೋದಾದ್ರೆ ಇದು ಹೊಟ್ಟೆಯಿಂದ ಆಳವಾಗಿ ಉಸಿರಾಡೋದು. ಇದಕ್ಕೆ ಡಯಾಫ್ರಾಗ್ಮ್ಯಾಟಿಕ್ ಬ್ರೀದಿಂಗ್ ಅಂತಾನೂ ಹೇಳ್ತಾರೆ. ಇದರ ಸ್ಪೆಷಾಲಿಟಿ ಏನಂದ್ರೆ ಇದು ಒತ್ತಡ ಕಡಿಮೆ ಮಾಡಿ ನಮ್ಮ ಶ್ವಾಸಕೋಶದ ಕೆಪಾಸಿಟಿಯನ್ನ ಜಾಸ್ತಿ ಮಾಡಲು ಇರುವ ಒಂದು ಸುಲಭವಾದ ದಾರಿ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಇದನ್ನ ಮಾಡ್ಬೋದು. ಹಾಗಾದ್ರೆ ಈ ನಾಭಿ ಉಸಿರಾಟದ ಕಲೆಯನ್ನು ಕಲಿಯೋಕೆ ರೆಡಿ ಅಲ್ವಾ? ಬನ್ನಿ, ಇದನ್ನ ಸ್ಟೆಪ್ ಬೈ ಸ್ಟೆಪ್ ಸರಿಯಾದ ಕ್ರಮದಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಆರಾಮಾಗಿ ಕೂತ್ಕೊಳ್ಳಿ ಅಥವಾ ಮಲ್ಗಿ. ಮುಖ್ಯವಾಗಿ ಬೆನ್ನು ನೇರವಾಗಿರ್ಲಿ. ಓಕೆ, ಈಗ ಒಂದು ಕೈಯನ್ನ ಎದ ಮೇಲೆ ಇನ್ನೊಂದು ಕೈಯನ್ನ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಸರಿಯಲ್ವಾ? ಈಗ ನಿಧಾನವಾಗಿ ಮೂಗಿಲಿಂದ ಉಸಿರನ್ನ ಒಳಗೆ ತಗೊಳ್ಳಿ. ಹೊಟ್ಟೆ ಒಂದು ಬಲೂನ್ ತರ ನಿಧಾನವಾಗಿ ಉಬ್ಬೋದನ್ನ ಫೀಲ್ ಮಾಡಿ. ಎದೆ ಭಾಗ ಜಾಸ್ತಿ ಅಲ್ಗಾಡಬಾರ್ದು, ಗಮನ ಇರ್ಲಿ. ಆಮೇಲೆ ತುಟಿಗಳನ್ನ ಸ್ವಲ್ಪ ಸೇರಿಸಿ ಅಷ್ಟೇ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಹೊಟ್ಟೆ ಹೇಗೆ ಒಳಗೆ ಹೋಗುತ್ತೆ ಅಂತಾನೂ ಗಮನಿಸಿ. ನೋಡಿ, ಇದನ್ನ ದಿನಕ್ಕೆ ಕೇವಲ ಒಂದು 5-10 ನಿಮಿಷ ಮಾಡಿದ್ರೆ ಸಾಕು, ಅದ್ಭುತ ಬದಲಾವಣೆಗಳನ್ನ ನೋಡಬಹುದು. ಸರಿ, ಈ ಸಿಂಪಲ್ ಪ್ರಾಕ್ಟೀಸ್ ಇಂದ ನಮ್ಮ ಮನಸ್ಸು ಮತ್ತು ದೇಹಕ್ಕೆ ಏನೇನು ಪ್ರಯೋಜನಗಳು ಸಿಗತ್ತೆ ನೋಡೋಣ ಬನ್ನಿ. ಈ ಚಿಕ್ಕ ಅಭ್ಯಾಸ ಅಸಾಧಾರಣ ಫಲಿತಾಂಶಗಳನ್ನ ಕೊಡಬಲ್ಲದು. ಮೊದಲನೇದಾಗಿ ಇದು ನಮ್ಮ ನರವ್ಯೂಹವನ್ನ ಶಾಂತಗೊಳಿಸಿ ಒತ್ತಡ ಮತ್ತೆ ಆತಂಕದ ಫೀಲಿಂಗ್ಸ್ ಅನ್ನ ಕಮ್ಮಿ ಮಾಡುತ್ತೆ. ಹೊಟ್ಟೆಯ ಸ್ನಾಯುಗಳು ನಿಧಾನವಾಗಿ ಚಲಿಸೋದ್ರಿಂದ ಜೀರ್ಣಕ್ರಿಯೆಗೂ ಇದು ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಇದು ಹಾರ್ಟ್ ರೇಟನ್ನ ಕಂಟ್ರೋಲ್ ಮಾಡಿ ಬ್ಲಡ್ ಪ್ರೆಷರನ್ನ ಬ್ಯಾಲೆನ್ಸ್ಗೆ ತರಲು ಸಹಾಯ ಮಾಡುತ್ತೆ. ಜೊತೆಗೆ ದೇಹದ ಪ್ರತಿಯೊಂದು ಸೆಲ್ಗೂ ಹೆಚ್ಚು ಆಮ್ಲಜನಕ ಸಿಗೋದ್ರಿಂದ ನಮ್ಮ ಎನರ್ಜಿ ಮತ್ತು ಚೈತನ್ಯದ ಲೆವೆಲ್ ಕೂಡ ಹೆಚ್ಚಾಗುತ್ತೆ. ನಮ್ಮ ಪ್ರಾಚೀನ ಜ್ಞಾನದಲ್ಲಿ ಕೂಡ ಇದಕ್ಕೆ ಸಪೋರ್ಟ್ ಇದೆ. ಆಯುರ್ವೇದದ ಪ್ರಕಾರ ನಾಭಿ ಅಂದ್ರೆ ಹೊಕ್ಕುಳು, ಅದು ದೇಹದ ಸೆಂಟರ್ ಪಾಯಿಂಟ್. ಈ ಕೇಂದ್ರದಿಂದ ಸರಿಯಾಗಿ ಉಸಿರಾಡಿದ್ರೆ ಇಡೀ ದೇಹದ ಆರೋಗ್ಯವೇ ಸುಧಾರಿಸುತ್ತೆ ಅಂತಾರೆ. ಇದು ಈ ಅಭ್ಯಾಸದ ಆಳವನ್ನ ತೋರಿಸುತ್ತೆ ಅಲ್ವಾ? ನಾಭಿ ಉಸಿರಾಟದಲ್ಲಿ ಸ್ವಲ್ಪ ಕಂಫರ್ಟಬಲ್ ಆದ್ಮೇಲೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ಬೋದು. ಅದೇ ಬಾಕ್ಸ್ ಬ್ರೀದಿಂಗ್ ವಿಧಾನ. ಇದು ನಮ್ಮ ಗಮನ ಮತ್ತು ಏಕಾಗ್ರತೆಯನ್ನ ಹೆಚ್ಚಿಸ್ಲಿಕ್ಕೆ ಇರೋ ಒಂದು ಅದ್ಭುತವಾದ ಟೆಕ್ನಿಕ್. ಮೂಲ ನಾಭಿ ಉಸಿರಾಟಕ್ಕೂ ಬಾಕ್ಸ್ ಬ್ರೀದಿಂಗೂ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ. ನಾಭಿ ಉಸಿರಾಟ ಅನ್ನೋದು ಡೀಪ್ ರಿಲ್ಯಾಕ್ಸೇಷನ್ಗಾಗಿ, ಅದು ನಮ್ಮ ಸಹಜವಾದ ರಿಥಮ್ ಮೇಲೆ ಫೋಕಸ್ ಮಾಡುತ್ತೆ. ಆದ್ರೆ ಬಾಕ್ಸ್ ಬ್ರೀದಿಂಗ್ ಏಕಾಗ್ರತೆಯಿಂದ ಕೂಡಿದ ಶಾಂತಿಗಾಗಿ ಒಂದು ನಿಖರವಾದ ಎಣಿಕೆಯ ಮೇಲೆ ಗಮನ ಕೊಡುತ್ತೆ. ಬಾಕ್ಸ್ ಬ್ರೀತಿಂಗ್ನ ಜೀವಾಲವೇ ಈ ನಂಬರ್ 4. ಹೇಗೆ ಒಂದು ಬಾಕ್ಸ್ಗೆ 4 ಸಮಾನವಾದ ಬದಿಗಳಿರುತ್ತೋ ಹಾಗೆ ನಮ್ಮ ಉಸಿರಾಟಕ್ಕೂ ಇದು 4 ಸಮಾನವಾದ ಭಾಗಗಳನ್ನ ಸೃಷ್ಟಿ ಮಾಡುತ್ತೆ. ಇದರ ಕ್ರಮ ಹೀಗಿದೆ. ಫಸ್ಟ್ 4 ಕೌಂಟ್ ಮಾಡೋವರೆಗೆ ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಸೆಕೆಂಡ್ 4 ಕೌಂಟ್ ಮಾಡೋವರೆಗೆ ಉಸಿರನ್ನ ಒಳಗೆ ಹಾಗೆ ಹಿಡಿದಿಟ್ಕೊಳ್ಳಿ. ಥರ್ಡ್ 4 ಕೌಂಟ್ ಮಾಡೋವರೆಗೆ ಉಸಿರನ್ನ ಪೂರ್ತಿಯಾಗಿ ಹೊರಗೆ ಬಿಡಿ. ಮತ್ತು ಲಾಸ್ಟ್ನಲ್ಲಿ 4 ಕೌಂಟ್ ಮಾಡೋವರೆಗೆ ಉಸಿರು ಹೊರಗಿರುವಾಗಲೇ ಹಿಡಿದಿಟ್ಕೊಳ್ಳಿ. ಇದೇ ಒಂದು ಬಾಕ್ಸ್ ಬ್ರೀತಿಂಗ್ ಸೈಕಲ್. ಸರಿ, ಹಾಗಾದ್ರೆ ದೈನಂದಿನ 5 ನಿಮಿಷಗಳ ಅಭ್ಯಾಸವನ್ನ ಶುರು ಮಾಡಕ್ಕೆ ರೆಡಿ ಅಲ್ವಾ? ಇಲ್ಲಿದೆ ಕೆಲವು ಸಿಂಪಲ್ ಆದ್ರೆ ಇಂಪಾರ್ಟೆಂಟ್ ಟಿಪ್ಸ್. ಕೆಲವು ವಿಷಯಗಳನ್ನ ನೆನಪಲ್ಲಿಟ್ಕೊಳ್ಳಿ. ಸ್ಟಾರ್ಟಿಂಗ್ನಲ್ಲಿ 4 ಸೆಕೆಂಡಿನ ಕೌಂಟಿಂದ ಶುರು ಮಾಡಿ. ಪ್ರಾಕ್ಟೀಸ್ ಆದಾಗೆ ನಿಧಾನವಾಗಿ 6 ಅಥವಾ 8ಕ್ಕೆ ಹೆಚ್ಚಿಸ್ಬೋದು. ಮುಖ್ಯವಾಗಿ ಉಸಿರಾಟವನ್ನ ಯಾವತ್ತೂ ಫೋರ್ಸ್ ಮಾಡಬಾರ್ದು, ಅದು ಯಾವಾಗ್ಲೂ ಕಂಫರ್ಟಬಲ್ ಆಗಿರ್ಬೇಕು. ಕೊನೆಯದಾಗಿ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಒಂದೇ ದಿನ ಜಾಸ್ತಿ ಹೊತ್ತು ಮಾಡೋ ಬದಲು ಪ್ರತಿದಿನ ಕೆಲವು ನಿಮಿಷಗಳ ಅಭ್ಯಾಸ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿ. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ. ದಿನದ ಕೇವಲ 5 ನಿಮಿಷಗಳು ಅಷ್ಟು ಸಾಕಾ ನಮ್ಮ ಇಡೀ ದಿನದ ದಿಕ್ಕನ್ನೇ ಬದಲಾಯಿಸೋದಕ್ಕೆ? ಅಷ್ಟು ಶಕ್ತಿ ಈ ಉಸಿರಾಟಕ್ಕೆ ಇದೆಯಾ? ಯಾಕೆ ಒಂದ್ಸಲ ಪ್ರಯತ್ನ ಮಾಡಿ ನೋಡ್ಬಾರ್ದಲ್ವಾ? ಈ ಒಂದು ಚಿಕ್ಕ ಅಭ್ಯಾಸ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ನಾಂದಿ ಹಾಡ್ಬೋದು. ಯೋಚಿಸ್ ನೋಡಿ.